ಶುಭವಾಗಲಿ ಸ್ವಾಮಿ. ನಮಗೆ ಕೊಟ್ಟಂತಹ ಜವಾಬ್ದಾರಿಯ ಕೆಲಸ ಧರೆಯ ಧರ್ಮದ ವೀಕ್ಷಣೆ. ಈ ಕಾಲಕ್ಕೆ ನಾವು ಮುಂದುವರಿದಲ್ಲಿ ಅನಿರೀಕ್ಷಿತವಾಗಿ ನಮ್ಮನ್ನು ಕರೆಸಿಕೊಂಡ್ರಲ್ಲ. ಹೌದು ಸ್ವಾಮಿ, ಏನು ಬಂದು ವೀಕ್ಷಿಸ್ತೇನೆ. ಏನೋ ಮನಸ್ಸಿನಲ್ಲಿ ದುಃಖ. ಆದಿಶೇಷನ ಮೇಲೆ ಹಾಯಾಗಿ ಮನೆಗೆ ನಿದ್ದೆ ಮಾಡುವಂತ ನೀವು ಇದ್ದು ಯಾಕೆ ದುಃಖ? ಸನ್ನಿಧಾನದ ಅಪ್ಪಣೆ ಆದ್ರೆ ಮಾಡಿ ಗರುಡಾದಿಶೇಷರೇ, ನಿಮ್ಮನ್ನು ಅವಸರವಾಗಿ ಕರೆಯುವರೇ ಬಲವಾದ ಉದ್ದೇಶವೇ ಉಂಟು. ಧರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬರಬೇಕು ಎನ್ನುವಂತಹ ಉದ್ದೇಶದಿಂದ ನಿಮ್ಮ ಇರುವರನ್ನು ನಾನು ಧರೆಗೆ ಕಳುಹಿಸಿಕೊಟ್ಟಿದ್ದವ. ಇಂದು ಅವಸರವಾಗಿ ಕರೆದಿದ್ದೇನೆ. ಕಾರಣ ಅತ್ರಿ ಮುನಿಗಳ ಆಗಮನ ನಮ್ಮ ಈ ವೈಕುಂಠ ಲೋಕಕ್ಕಾಯಿತು. ಅವರು ಆಡಿದಂತಹ ಮಾತು, ಧರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ತಾಂಡವ ಮಾಡುತ್ತಾ ಉಂಟು. ಹಾಗೆ ಅವರ ಮಾತಿನ ಮೇಲೆ
ನಂಬಿಕೆ ಇಲ್ಲದೆ ಈ ಪ್ರಶ್ನೆ ಕೇಳುತ್ತಾ ಇರುವುದಲ್ಲ, ನೀವೇನು ಕಂಡಿದ್ದೀರಿ ಎನ್ನುವುದನ್ನು ತಿಳಿದುಕೊಳ್ಳುವಂತಹ ಕುತೂಹಲದಿಂದ ಕೇಳುತ್ತಾ ಇದ್ದೇನೆ. ಧರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿರುವುದು ದಿಟ್ಟವೇ? ಹರಿಯ ದಿಗವದು ಮುನಿಯ ವಚನವೋ ದಿಗವೋ ಆಶ್ಚರ್ಯವಾಗಬೇಕು. ಸಪ್ತ ಋಷಿಗಳು ಈ ವೈಕುಂಠವನ್ನು ಪ್ರವೇಶ ಮಾಡಿ ತಲೆಯ ವಿಚಾರವಾಗಿ ಎಲ್ಲವನ್ನು ಮಾತನಾಡಿ ಮತ್ತೆ ತಲೆಯತ್ತ ಹೋಗುವವರು. ಸ್ವಾಮಿ, ಋಷಿ ಮಣಿಗಳಂದ್ರೆ ಸಾಮಾನ್ಯರಲ್ಲ, ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬದುಕುವವರಲ್ಲ. ಲೋಕದ ಹಿತಕ್ಕಾಗಿ ಎಲ್ಲವನ್ನು ಬಿಟ್ಟು ಯಾವ ಸ್ವಾರ್ಥವಿಲ್ಲದೆ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಮನದಿ ಮಕ್ಕಳು ಎಂಬುದು ಪ್ರೀತಿ ಇಲ್ಲ, ಬಂಧು ಬಾಂಧವರು ಎಂಬುದು ಪ್ರೀತಿ ಇಲ್ಲ. ಲೋಕವೇ ತನ್ನದೆಂಬ ಹಾಗೆ, ತನ್ನ ಜೀವ ಎಂಬ ಹಾಗೆ ಎಲ್ಲದಕ್ಕೂ ಅವರ ಪ್ರಯತ್ನವನ್ನೇ ಮಾಡ್ತಾರೆ. ತಪಸ್ಸಿನ ಎಲ್ಲ ಯೋಗ ಫಲವನ್ನೆಲ್ಲ ಆ ದಾರಿ ಇರುವುದು. ಲೋಕದ ಕಲ್ಯಾಣಕ್ಕಾಗಿ ನೋಡುವವರವರು ಯಾವತ್ತು ಯಾವ ಸುಳ್ಳು ಹಾಡುವುದಕ್ಕೆ ಸಾಧ್ಯವಿಲ್ಲ. ತಲೆಯ ವಿಚಾರವನ್ನು ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಲ್ಲಿ ನೋಡಿಕೊಂಡು ಬಂದವರು ಕಲಿಯುಗ ಧರ್ಮದಲ್ಲಿ ಅಧರ್ಮಿಗಳ ಹಾಗೆ ಬೆರೀತಾ ಇದ್ದಾರೆ ಅಂತ ಹೇಳಿದ್ರು ಅದು